ನೀರನ್ನ ಲೋಲೆ ತೆಗೆದುಕೊಂಡು ಹೋಗ್ತಾರೆ. ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಇಗ್ನೂರು ಬ್ಯಾರೇಜ್ ವರೆಗೂ ಕೂಡ ಈ ನೀರನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಈ ಯೋಜನೆಯನ್ನ ನಾವು ತಯಾರು ಮಾಡಿದ್ದೇವೆ. 26 ಕಿಲೋಮೀಟರ್ ನೀರನ್ನ ಲೋಲೆ ತೆಗೆದುಕೊಂಡು ಹೋಗ್ತಾರೆ. ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಇಗ್ನೂರು ಬ್ಯಾರೇಜ್ ವರೆಗೂ ಕೂಡ ಈ ನೀರನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಈ ಯೋಜನೆಯನ್ನ ನಾವು ತಯಾರು ಮಾಡಿದ್ದೇವೆ. ಒಂದು ವಿಶೇಷವಾದಂತ ಕಾರ್ಯಕ್ರಮ ಹಿಂದೆ ನಾನು ನೀರಾವರಿ ಮಂತ್ರಿಯಾಗಿದ್ದಾಗ ಪ್ರಾರಂಭ ಮಾಡಿದ್ದೆ. ಯಾಕೆ ನಿಧಾನ ಆಗ್ತಾ ಇದೆ, ಏನ್ ಸಮಸ್ಯೆ ಇದೆ ಅಂತೇಳಿ ನೋಡ್ಲಿಕ್ಕೆ ನಾನು ಯೋಗೇಶ್ ಅವರು, ರವಿಯವರು, DK ಸುರೇಶ್ ಅವರು, ರಾಮದಾಸ್ ಅವರು, ಉದಯರವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರು ಕೂಡ ನಾವೆಲ್ಲ ಇದಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ. ಈ ಭಾಗದಲ್ಲಿ ಲಿಫ್ಟ್ ಮಾಡುವಂತ ಜಾಗದಲ್ಲಿ ರೈತರ ಸ್ವಲ್ಪ ಸಮಸ್ಯೆ ಇತ್ತು. ಇವತ್ತು ರೈತರು ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾ DC-ಗೆ ರೈತರಿಗೆ ಒಳ್ಳೆ ಪರಿಹಾರ ಕೊಡಲಿಕ್ಕೆ ಏನು ಸಹಕಾರ ಕೊಡಲಿಕ್ಕೆ ಸಾಧ್ಯ ಅದನ್ನ ನಾವು ಸೂಚನೆ ಕೊಟ್ಟಿದ್ದೇವೆ. ನಾನು ರೈತರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ಇಡೀ ರಾಜ್ಯದಲ್ಲೇ ಬಹಳ ವಿಶೇಷವಾದಂತಹ ಯೋಜನೆ. ಯಾವ ಅಡೆತಡೆ ಇಲ್ಲದೆ ಇದು ಸುಮಾರು 26 ಕಿಲೋಮೀಟರ್ ನೀರನ್ನ ಲೋಲೆ ತೆಗೆದುಕೊಂಡು ಹೋಗ್ತಾರೆ. ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಇಗ್ನೂರು ಬ್ಯಾರೇಜ್ ವರೆಗೂ ಕೂಡ ಈ ನೀರನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಈ ಯೋಜನೆಯನ್ನ ನಾವು ತಯಾರು ಮಾಡಿದ್ದೇವೆ. ಇಲ್ಲಿ ಟನಲ್ ಕೂಡ ಇದನ್ನ ಇಲ್ಲಿ ಕೆಲವು ಜಾಗದಲ್ಲಿ ಟನಲ್ ಕೂಡ ಕೊಟ್ಟಿದ್ದೇವೆ. ಇನ್ನ ಅರ್ಧ ಕಿಲೋಮೀಟರ್ ಮಾತ್ರ ಟನಲ್ ಮುಟ್ಕೊಂಡಿದೆ. ಮಿಕ್ಕಿದ ಕೆಲಸ ಎಲ್ಲ ಕೂಡ ಈಗಾಗಲೇ ಆಗಿದೆ. ಟನಲ್ಲು ಮತ್ತು ಕವರ್ ಕೆಲಸ ಕೂಡ ಎಲ್ಲ ಆಗಿದೆ. ಇಗ್ನೂರಿಗೆ ನೀರು ತಲುಪಿದ ತಕ್ಷಣ ಇದು ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ ಇಷ್ಟೆಲ್ಲ ಕೆರೆಗಳು ಕೂಡ ಕುಡಿಯೋ ನೀರಿಗೋಸ್ಕರ ತುಂಬಿಸಲಿಕ್ಕೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದು 543 ಕೋಟಿ ರೂಪಾಯಿ. ಇದರ ಕೂಡ ನಾವು ಕದ್ದು ಮೆಗಾ ಇಂಜಿನಿಯರ್ಗೆ ನಾವು ಕೊಟ್ಟಿದ್ದೇವೆ. ಆಲ್ಮೋಸ್ಟ್ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಈಗಿರುವಂತ ಸ್ಮಾಲ್ ಕೆಲವು ಸಮಸ್ಯೆಗಳಿದ್ದು ಅದನ್ನ ಚರ್ಚೆ ಮಾಡಿದ್ದೇವೆ. ಅದೆಲ್ಲ ಸರೋಗ್ತದೆ. ಆದಷ್ಟು ಜಲ್ದಿ ಇದನ್ನ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಇಡೀ ರಾಜ್ಯಕ್ಕೆ ಒಂದು ಬಹಳ ಮಾದರಿ. ಇದು 3.3 TMC ನೀರನ್ನ ನಾವು ಕುಡಿಯೋ ನೀರಿಗೋಸ್ಕರ ಇದನ್ನ ಬಳಸ್ಕೊಳ್ಳಿಕ್ಕೆ ಈ 4 ತಾಲೂಕುಗಳಿಗೆ, ಏಕೆಂದ್ರೆ ಬೆಂಗಳೂರು ಬೆಳೀತಾ ಇದೆ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತ ತಾಲೂಕು. ಈ ತಾಲೂಕು ಬಹಳ ಬೆಳೀತಾ ಇದೆ, ಆಕಾರ ಬಹಳ ಇದೆ. ಈ ದೃಷ್ಟಿಯಿಂದ ನಾವು ನೇರವಾಗಿ ಕಾವೇರಿ ವಾಟರ್ನ ತೆಗೆದುಕೊಂಡು ಆ ನೀರನ್ನು ಕೂಡ ಬಿಟ್ಟು ಈ ಒಂದು ಅಂತರ್ಜಲದಲ್ಲಿ ನಾವು ಒದಗಿಸಿಕೊಳ್ಳುವಂತ ಕೆಲಸಕ್ಕೆ ನಾವು ಮುಂದುವರೆದಿದ್ದೇವೆ. ಇದು ಕಣವಾಗೆ, ಮಂಚನಬೆಳಗ್ಗೆ ಮತ್ತು ಬೇರೆ ಎಲ್ಲ ವೈಜಿಗುಡ್ಡ ಎಲ್ಲರಿಗೂ ಕೂಡ ಈ ನೀರು ಅಲ್ಲಿಂದ 200 ಬ್ಯಾರೇಜಿಂದ ಪಂಪ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಕಣವಾಗೆ ಇದು ಬಹಳ ಕಡಿಮೆ ವೆಚ್ಚದಲ್ಲಿ ಇಂಥ ಯೋಜನೆ ಇಷ್ಟು TMC ನೀರನ್ನ ತೆಗೆದುಕೊಳ್ಳೋಕೆ ಮಾಡಿದ್ದು ಇದು ಬಹಳ ಇಡೀ ನಮ್ಮ ಕಾವೇರಿ ನೀರಾವರಿ ವ್ಯವಸ್ಥೆಗೆ ಇದು ಬಹಳ ಅದ್ಭುತವಾದಂತಹ ಯೋಜನೆ. ಇದನ್ನ ಯೋಜನೆ ತಯಾರು ಮಾಡಿದಂತ ಇಂಜಿನಿಯರ್ಸ್ ಕೂಡ ನಾನು ಸತತದಲ್ಲಿ ನಾನು ಅಭಿನಯಿಸ್ತೇನೆ. ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಆದಷ್ಟು ಜೊತೆ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಸದ್ಯದಲ್ಲೇ ನಾನು ಕಾಂಟ್ರಾಕ್ಟರ್ಸ್ನ ಬೇರೆಯವನ್ನೆಲ್ಲ ಕರೆಸಿ ಮಾತಾಡಿ ಟೈಮ್ ಲೈನ್ ಫಿಕ್ಸ್ ಮಾಡಿ ಯಾವತ್ತು ಇದನ್ನ ಚಾಲನೆ ಮಾಡೋದು ಅಂತ ತೀರ್ಮಾನ. ಭೂಮಿಗೆ ಎಲ್ಲ ನಮ್ಮ ರೈತರು ಒಪ್ಕೊಂಡಿದ್ದಾರೆ. ಬೇರೆ ಒಂದು ಸ್ಮಾಲ್ ಪಾಯಿಂಟ್ ಅಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್ ಟನಲ್ ವ್ಯವಸ್ಥೆ ಆಗಬೇಕಾಗಿದೆ. ಇಲ್ಲಿ ಮಧ್ಯ ಕೂಡ ಟನಲ್ ಇದೆ. ಎಷ್ಟು ಕಿಲೋಮೀಟರ್ ಟನಲ್? 12 ಕಿಲೋಮೀಟರ್ ಟನಲ್. 600 ಮೀಟರ್ ಮಾತ್ರ ಒಂದು ಅರ್ಧ ಕಿಲೋಮೀಟರ್ ಬಾಕಿ ಉಳ್ಕೊಂಡಿದೆ.
ನಾವು ಆದಷ್ಟು ಈ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನ ಲೋಕಾರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಯೋಜನೆ, ನಮ್ಮ ಚಿಂತನೆ. ಸೊ ಅದಕ್ಕೆ ನಾನು ಎಲೆಕ್ಷನ್ ಟೈಮಲ್ಲಿ ಯೋಗೇಶ್ ಎಲೆಕ್ಷನ್ ಟೈಮಲ್ಲಿ ಕೂಡ ನಾವು ಮಾತು ಕೊಟ್ಟಿದ್ದೋ ಇದನ್ನ ನಾವು ಜಲ್ದಿ ಅದನ್ನ ಮಾಡ್ತೀವಿ ಅಂತ. ಇವತ್ತು ಅದಕ್ಕೆ ಬಂದು ನೋಡ್ತಾ ಇದ್ವಿ. ಇದಾದ್ಮೇಲೆ ಸಾಯಂಕಾಲ ಅಲ್ಲಿ ಏನೇನು ಎಲೆಕ್ಷನ್ ಟೈಮಲ್ಲಿ ಜನರಿಗೆ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಆದಷ್ಟು ಜಲ್ದಿ ಅವೆಲ್ಲ ಕೂಡ ಯೋಜನೆಗಳು ಪ್ರಾರಂಭ ಆಗ್ತದೆ. ರೈತರು ಭೂಮಿ ಏನಾದ್ರು ಅಕ್ವೈರ್ ಮಾಡ್ತಾರೆ. ಹೌದು, ಕೆಲವರು ಕನ್ಸರ್ನ್ ಅಕ್ವಿಷನ್ ಕೊಡ್ತಾ ಇದ್ದಾರೆ ರೈತರು. ಬೇಕು 1.5 ಎಕರೆ ಬೇಕು ಸ್ಟಾರ್ಟಿಂಗ್ ಪಾಯಿಂಟ್ಗೆ, ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ. ಅವ್ರಿಗೆ ನಾವೇನು ಕಾಂಪನ್ಸೇಷನ್ ಸರ್ಕಾರ ಸಹಾನುಭೂತಿಯಿಂದ ಅವ್ರಿಗೆ ನಾವು ವಿಶ್ವಾಸಕ್ಕೆ ಇಟ್ಕೊಂಡು ಅವರಿಗೆ ಕಾಂಪನ್ಸೇಷನ್